ಸರ್ ನಮಸ್ಕಾರ ಸರ್, ಹೇಗಿದೆ ಸರ್? ನೋಡಪ್ಪ, ನೋಡಿದ್ರೆ ಗೊತ್ತಾಗುತ್ತಲ್ಲ. ವೆರಿ ಹ್ಯಾಪಿ. ಎಷ್ಟು ಖುಷಿಯಾಗುತ್ತೆ ಸರ್ ಸಕ್ಸಸ್ ಮೀಟಲ್ಲಿ? ಬ್ರದರ್, ಅದೇ ಹೇಳಿದ್ವಲ್ಲ, ಒಂದು ಸಕ್ಸಸ್ ಅಂತಂದರೆ ಅದು ಒಂದು ವ್ಯಕ್ತಿಯ ಜರ್ನಿ ಆಗಲ್ಲ, ಅದು ಒಂದು ಇಡೀ ತಂಡದ ಶ್ರಮ, ಅದ್ರ ಹಿಂದೆ ಕೆಲಸ ಮಾಡಿದವ್ರದ್ದು ಇಡೀ ಶ್ರಮ, ಅದರಿಂದ ಉಪಯೋಗ ಆಗುವಂಥ ಎಷ್ಟೋ ಕುಟುಂಬಗಳು. ಸೊ ಅದು ಚಿತ್ರರಂಗ, ನಾನು ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ. ಅದು ಒಂದು ನಿರ್ಮಾಪಕರಿಂದ ಹಿಡಿದು ಥಿಯೇಟರ್ ಹೊರಗಡೆ ಏನೋ ಈ ಕಡಲೆ ಬೀಜ ಮಾಡ್ತಿರ್ತಾರೆ, ಕ್ಯಾಂಟೀನ್ ನಡೆಸಿರ್ತಾರೆ, ಆಟೋ ಡ್ರೈವರ್ಸು, ಇಲ್ಲಿವರೆಗೂ ಡಿವೈಡ್ ಆಗುತ್ತೆ ಬ್ರದರ್. ಅದು ಸಿನಿಮಾ ಒಂದು ಜನ ಬಂದರು ಅಂದರೆ ಅಷ್ಟು ದೊಡ್ಡ ಚೈನ್ ಸರ್ಕಲ್ ಅದು. ಸೊ ಒಂದು ಸಕ್ಸಸ್ಸು ನಾನು ಇವತ್ತು ಯಾವುದೋ ನಿಮ್ಮ ಚಾನಲ್ ಯಾವುದೋ ನೋಡ್ತಾ ಇದ್ದೆ, ಪಾರ್ಕಿಂಗ್ ಫುಲ್ ಆದರೆ ಅಲ್ಲಿ ಒಂದಷ್ಟು ಜನಕ್ಕೆ ಸಂಬಳ ಆಗುತ್ತೆ ಸರ್ ಅಂತ ಹೇಳ್ತಾರೆ. ಸರ್ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಸರ್ ಇನ್ಮೇಲೆ ದರ್ಶನ್ ಸರ್ ವರ್ಷಕ್ಕೆ 2 ಸಿನಿಮಾ ಮಾಡ್ಬೋದು ಸರ್, ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದರೆ ನೀವು ಹೇಳಿದ್ರಿ ಥಿಯೇಟ್ರ್ಗಳು ಕಮ್ಮಿ ಫಿಲ್ ಆಗ್ತಾರಲ್ಲ. ಹೌದು ಸರ್, ಈ ವರ್ಷ ದರ್ಶನ್ ಸರ್ 2 ಸಿನಿಮಾ ಬಂತಲ್ಲ, ಇವಾಗ ಕ್ರಾಂತಿ ಜನವರಿಗೆ ಬಂತು, ನಾವು ಬಂದ್ವಿ. ಅದೇ ಸರ್, ಎಲ್ಲರೂ ನಮ್ಗೆ ಯಾಕೆ ನೀವು ಡಿಸೆಂಬರ್ ಅಷ್ಟು ಅರ್ಜೆಂಟ್ ಬರ್ತಾ ಇದ್ದೀರಾ, ಆರಾಮಾಗಿದೆ, ಸಂಕ್ರಾಂತಿಗೆ ಬರ್ಬೋದು, ಇಲ್ಲ ರಿಪಬ್ಲಿಕ್ ಡೇಗೆ ಬರ್ಬೋದು ಅಂತೆಲ್ಲ ಹೇಳಿದಾಗ ದಟ್ ವಾಸ್ ದ ಡಿಸಿಷನ್ ಬೈ ದರ್ಶನ್ ಸರ್ ಆ್ಯಂಡ್ ರಾಕ್ಲೈನ್ ಸರ್. ಇಲ್ಲ ಬರೋಣ, ಒಂಚೂರು ನಮಗೇನು ಕಷ್ಟ ಆಗುತ್ತೆ, ಪಿಕ್ಚರ್ ರೆಡಿ ಮಾಡಿ ಪ್ರಮೋಷನ್ ಮಾಡಿ ಬರೋದಕ್ಕೆ ಒಂಚೂರು ಕಷ್ಟ ಆಗುತ್ತೆ, ನಾವು ಕಷ್ಟಪಡೋಣ, ಬಟ್ ಈ ವರ್ಷನ ಬಿಟ್ಕೊಡೋದು ಬೇಡ. ಯಾಕಂದರೆ ನಮಗೆ ಪಿಕ್ಚರ್ ಮೇಲೆ ನಂಬಿಕೆ ಇತ್ತು. ನೀವು ಯಾವ ಇಂಟರ್ವ್ಯೂ ನೋಡಿದ್ರು ನಾವೆಲ್ಲ ಒಂದು ಕಡೆ ಪಿಕ್ಚರ್ ಮಾಡಿದ್ದೀವಿ, ಅದಿಲ್ಲ, ನಮ್ಗೆ ಶಿಯರ್ ಒಂದು ನಂಬಿಕೆ ಇತ್ತು. ಈ ಸಕ್ಸಸ್ಸು, ಈ ಪಿಕ್ಚರ್ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ಸಕ್ಸಸ್ ಅದು ನನಗೆ ಗೊತ್ತಿಲ್ಲ, ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅದು ನನಗೆ ಗೊತ್ತಿಲ್ಲ, ಬಟ್ ಜನಕ್ಕೆ ಇಷ್ಟ ಆಗುತ್ತೆ ಈ ಸಿನಿಮಾ ಅನ್ನೋದು ನಮ್ಮ ಇಡೀ ತಂಡವಾಗಿ ಎಲ್ಲರಿಗೂ ಗೊತ್ತಿತ್ತು. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ದರ್ಶನ್ ಸರ್ 2 ಸಿನಿಮಾ ಅವ್ರಿಗೆ ಅಕಸ್ಮಾತ್ ಒಂದು ಆಪರ್ಚುನಿಟಿ ಸಿಕ್ಕರೆ 3 ಸಿನಿಮಾ ಬೇಕಾದ್ರೆ ಅವ್ರು ಒಂದು ವರ್ಷದಲ್ಲಿ ತರ್ತಾರೆ. ಅವ್ರು ಅದ್ರ ಬಗ್ಗೆ ಹೆದರೋದೇ ಇಲ್ಲ. ಆದರೆ ಏನು ಅಂದರೆ ನಾವು ಟೆಕ್ನಿಷಿಯನ್ಸ್ ಆಗಿ ಪಿಕ್ಚರ್ನ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡು ಅದನ್ನು ಬೇಗ ಶೂಟ್ ಮಾಡಿ ಬೇಗ ಫಿನಿಷ್ ಮಾಡಿ, ನಾವು ಕ್ವಾಲಿಟಿ ವೈಸಲ್ಲೂ ಕಾಂಪ್ರಮೈಸ್ ಆಗದೇನೆ, ಕಾಂಟೆಂಟ್ ವೈಸೂ ಕಾಂಪ್ರಮೈಸ್ ಆಗಿದೆ. ಯಾಕಂದರೆ ಇವತ್ತೊಂದು ಸಿನಿಮಾ ಮೇಕಿಂಗು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಇಟ್ ಇಸ್ ನಾಟ್ ಲೈಕ್ 3 years 4 years ಎಲ್ಲ ಕೆಲವೊಂದು ಸಿನಿಮಾ ಬೇಕಾಗುತ್ತೆ. ಅಫ್ಕೋರ್ಸ್ ಕೆಲವೊಂದು ಸಿನಿಮಾಗಳು ನೀವು ಮಾಡಿದಾಗ ಅದಕ್ಕೆ ಪ್ರಿಪ್ರೇಷನ್ನು ಇನ್ನೊಂದು ಅಥವಾ ಶೂಟಿಂಗ್ ಟೈಮು ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಅದರ್ವೈಸ್ ವಿ ಕ್ಯಾನ್ ಆಲ್ವೇಸ್ ಡೂ ಇಟ್ ಇನ್ ಅ ಕ್ವಿಕರ್ ವೇ. ಸೊ ಆ ನಿಟ್ಟಿನಲ್ಲಿ ಆ ಥರ ಟೆಕ್ನಿಷಿಯನ್ಸ್ ನಾವುಗಳೆಲ್ಲ ಸಪೋರ್ಟ್ ಮಾಡಿದ್ರೆ ದರ್ಶನ್ ಸರ್ದು 2 ಫಿಲಮ್ ಅಂತೂ ಮಿನಿಮಮ್ ಬರೋ ಪ್ರಯತ್ನ ಅಂತ ಪಡ್ಬೋದು. ಸರ್ ಮುಂದಿನ ಓವರ್ಸೀಸಲ್ಲಿ ರಿಲೀಸ್ ಆಗ್ತೀವಿ, ಅದ್ರ ಬಗ್ಗೆ ಹೇಳಿದ್ರೆ? ಅದೇ ಸರ್, ಇವಾಗ ಅವ್ರು ಫಸ್ಟೇ ಬಿಫೋರ್ ಟ್ರೈಲರ್ ರಿಲೀಸ್ ಆದಾಗಲೇ ಬಂದು ಮಾತುಕತೆ ನಡೆದಿತ್ತು. ಬಟ್ ರಾಕ್ಲೈನ್ ಸರ್ ಅದೆಲ್ಲ ಆನ್ ಹೋಲ್ಡ್ ಇಟ್ಟಿದ್ರು, ಒಂದು ವಾರ ಆದಮೇಲೆ ರಿಲೀಸ್ ಮಾಡಬೇಕೆಲ್ಲ ಅಂತ ಅಂದ್ಬಿಟ್ಟು ಅಂತ. ಯಾಕಂದರೆ ಓವರ್ಸೀಸಲ್ಲಿ ಸ್ವಲ್ಪ ಈ ಪೈರಸಿ ಅದು ಇದೆಲ್ಲ ಸ್ವಲ್ಪ ಇಶ್ಯೂಸ್ ಜಾಸ್ತಿ ಇರೋದಕ್ಕೋಸ್ಕರ ಒಂದು ವಾರ ಹೋಲ್ಡ್ ಮಾಡಿಸಿದ್ರು ಅದನ್ನು. ಸೊ ಇವಾಗ 4th 5th 6th UAE ಆಗಿರ್ಬೋದು, ಕೆನಡಾ ಆಗಿರ್ಬೋದು, USA ಆಗಿರ್ಬೋದು, ಇದೆಲ್ಲ ಕಡೆನೂ ರಿಲೀಸ್ ಆಗ್ತಿದೆ. ಎಲ್ಲ ಕಂಟ್ರಿನಲ್ಲೂ ಸಪ್ರೇಟ್ ಸೆನ್ಸಾರ್ ಆಗಬೇಕು ಫಿಲಮ್ಸು. ಸೊ ಇವಾಗ ನ್ಯೂ ಇಯರು ಇದೆಲ್ಲ ರಜೆಗಳಿರೋದ್ರಿಂದ ಸೊ ಯಾವ್ಯಾವ ಸೆನ್ಸಾರ್ ಡೇಟ್ ಸಿಗುತ್ತೆ ಅದು ಮಾಡ್ತಾ ಡೇಟ್ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಫಾರ್ ಆ್ಯಸ್ ಆಫ್ ನೌ UAE, ಕೆನಡಾ ಆ್ಯಂಡ್ USA ಮಾತ್ರ 4th ಅನೌನ್ಸ್ಮೆಂಟ್ಸ್ ಆಗಿದೆ. ಸರ್ ದರ್ಶನ್ ಸರ್ ಅಂದರು ಹಳೆ ಡೈರೆಕ್ಟರ್ ಸರ್ ಜೊತೆಗೆ ಒಂದು 4-5 ಸಿನಿಮಾ ಪರ್ಟಿಕ್ಯುಲರ್ ಮಾಡ್ತೀನಿ, ನಿಮ್ಮ ಜೊತೆಗೆ ಪರ್ಟಿಕ್ಯುಲರ್ ಸಿನಿಮಾ ಮಾಡ್ತಾರೆ ಅಂತ ಒಪ್ಕೊಂಡಿದ್ದೆ ಸರ್. 3 ಆಯ್ತಲ್ಲ ಬ್ರದರ್ ಆಲ್ರೆಡಿ. ಈಗ ನನಗೆ 100% ರೇಷಿಯೋ ಬಂದಿದೆಯಲ್ಲ. ಈಗ ನಾನು 3 ಸಿನಿಮಾ ಮಾಡಿದೆ ಡೈರೆಕ್ಟರಾಗಿ, ಅದ್ರಲ್ಲಿ 3 ಸಿನಿಮಾ ಮಾಡಿದ್ದೀನಿ. ಬಟ್ ಅವ್ರು ಹೇಳ್ತಾರ ಪ್ರಕಾರ ತರುಣ್ ಮೇಲೆ ಜಾಸ್ತಿ ಲವ್, ಅದಕ್ಕೆ ಫಿಲಮ್ ಮಾಡ್ತೀನಿ ಅಂತ ಅಲ್ಲದೆ ಈ ಥರ ಹಲವಾರು ಮಾಡಿದ್ದೀನಿ ನಾನು, ಕಾಂಬಿನೇಷನ್ಸ್, ರಿಪೀಟ್ ಡೈರೆಕ್ಟರ್ಸ್ ಅಂತ ಅವ್ರು ಹಲವಾರು ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದು ಅಷ್ಟೇ. ದರ್ಶನ್ ಸರ್ ಪೈರಸಿ ಬಗ್ಗೆ ಮಾತಾಡೋದು, ಏನಾಗಿದೆ ಪೈರಸಿ ಏನಾದ್ರು ಆಗಿದೆ? ಪೈರಸಿ ಅನ್ನೋದಕ್ಕಿಂತ ಈ ರೀಲ್ಸ್ಗಳಲ್ಲೆಲ್ಲ ಕೆಲವೊಂದು ಟೈಮ್ ಏನು ಮಾಡ್ತಾರೆ, ಎಮೋಷ್ನಲ್ಗೆ ಸಖತ್ ಎಕ್ಸೈಟ್ ಆಗಿ ಕೂಡ ರೀಲ್ಸಲ್ಲಿ ಹಾಕ್ಬಿಡ್ತಾರೆ. ಅವರು ಫುಲ್ ಸೀನ್ ಹಾಕ್ಬಿಡ್ತಾರೆ. ಅದು ಯಾವುದು ಎಮೋಷ್ನಲ್ ಸೀನ್ ಇರ್ಬೋದು, ಆ್ಯಕ್ಷನ್ ಬ್ಲಾಕ್ ಇರ್ಬೋದು, ಅದು ನಿಮಗೆ ನೋಡಿಲ್ದಿರೋರಿಗೆ ಅದು ನಿಮಗೆ ಬ್ರೇಕ್ ಮಾಡಿಬಿಡುತ್ತೆ, ಒಂದು ಎಕ್ಸೈಟ್ಮೆಂಟ್ನ ಬ್ರೇಕ್ ಮಾಡುತ್ತೆ. ಪಾಯಿಂಟ್ ನಂಬರ್ 1. ಇನ್ನೊಂದು ಯಾವುದೋ ಒಂದು ಕೆಟ್ಟ ಥಿಯೇಟ್ರ್ನಲ್ಲಿ ಅದನ್ನು ರೆಕಾರ್ಡ್ ಮಾಡಿ, ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಿಮ್ಗೆ ಎಲ್ಲೋ ಒಂದು ಪೈರಸಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರಲ್ಲ, ಅವರು ಹೇಳಿದ್ದು ನೀವು ಯಾವುದು ಥಿಯೇಟ್ರಲ್ಲೇ ಮಾಡಬೇಕಾ? ಆ ಟೈಮಲ್ಲಿ ಯಾರೊಬ್ರು ಅವ್ರ ಫ್ಯಾನ್ಸು ಯಾರೊಬ್ರು ನೋಡ್ಬೋದಾ ಅಲ್ಲಿ? ಆಮೇಲೆ ಇವತ್ತಿರೋ ಟೆಕ್ನಾಲಜಿಗೆ ಪೈರಸಿ ಯಾರು ಮಾಡ್ತೀರಂತ ಕಂಡುಹಿಡಿಯೋದು ತುಂಬ ಟಫ್ ಇಲ್ಲ. 1. 2ನೇದು ಲೀಗಲಿ ಗೌರ್ಮೆಂಟ್ ಕಡೆಯಿಂದನೇ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಬಂದಿದೆ, ಗೂಂಡಾ ಕಾಯ್ದೆ ತಂದಿದ್ದಾರೆ ಅದ್ರ ಮೇಲೆ. ಸೊ ಲೀಗಲಿನೂ ಅವ್ರಿಗೆ ತೊಂದರೆ ಆಗುತ್ತೆ ಜಾಸ್ತಿ. ಸೊ ಹೀಗೆಲ್ಲ ಇರುತ್ತೆ. ಏನಕ್ಕೆ ನಿಮ್ಮ ಲೈಫ್ನ ಹಾಳು ಮಾಡ್ಕೊತೀರಾ? ಇದೇನೋ ನಿಮ್ಮ ಒಂದು ಶೋಕಿಗೆ ಹಿಂಗೆ ಮಾಡೋಕ್ಕೆ ಹೋಗಿ ನೀವೇನೋ ಮಾಡೋದ್ರಿಂದ ನಿಮ್ಮ ಇಡೀ ಕುಟುಂಬ ಸಫರ್ ಆಗುತ್ತೆ ನಾಳೆ. ಸೊ ಅವ್ರು ಯಾವಾಗ ದರ್ಶನ್ ಸರ್ ಅದನ್ನೇ ಹೇಳೋದು, ಅವ್ರು ಸೆಲೆಬ್ರಿಟೀಸ್ಗಾದರೂ ಅದೇ ಹೇಳ್ತಾರೆ, ಅಪ್ಪ ನೀವು ನನ್ನ ಗಾಡಿ ಹೋಗ್ಬೇಕಾದ್ರೆ ನೀವು ಯಾಕೆ ಚೇಸ್ ಮಾಡಬೇಡಿ ಅಂತೀನಂದರೆ, ಏನೋ ಹೆಚ್ಚು ಕಡಿಮೆ ಆದರೆ ನಿಮ್ಮ ಮನೆಯಲ್ಲಿ ಕಾಯ್ತಾ ಇದ್ದಾರೆ ರೀ ಅಂತ ಅವ್ರಿಗೆ ಆ ಕನ್ಸನ್ನು. ನೀನು ಪೈರಸಿ ನೀನು ಮಾಡ್ತಿರ್ಬೋದು, ನಿನ್ನೇನೋ ಶೋಕಿಗೆ ಮಾಡ್ಕೊತಾ ಇದೆಯಾ, ಬಟ್ ಏನೋ ನಿಮಗೆ ನಾಳೆ ಲೀಗಲಿ ಪ್ರಾಬ್ಲಮ್ ಆಯಿತು, ನಿನ್ನ ಕರ್ಕೊಂಡು ಒಳಗಡೆ ಹಾಕಿದ್ರು 14-15 ವರ್ಷ ಅಂತಂದರೆ ನಿನ್ನ ಫ್ಯಾಮಿಲಿ ಏನು ಸಫರ್ ಮಾಡುತ್ತೆ, ಅದರಿಂದ ಏನು? ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರು ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟೇ ಸರ್. ಅದು ಈ ಸಿನಿಮಾಗಂತಲ್ಲ ಸರ್, ಯಾವ ಸಿನಿಮಾಗಾದರೂ ಮಾಡಬಾರ್ದು ಸರ್. ಮಾತಾಡ್ತಿಬಿಟ್ರು ಸರ್. ಇವಾಗ 3 ದಿವಸಕ್ಕೆ 60 ಕೋಟಿ ಕಲೆಕ್ಷನ್ ಆಗಿದೆ. ಎಕ್ಸಾಕ್ಟ್ ಏನಾದರೂ ನಿಮಗೆ ಗೊತ್ತಾಗ? ಸರ್ ಇಲ್ಲ ಸರ್, ಏನು ಗೊತ್ತಾ, ಗೊತ್ತಿದ್ದಿರೋ
ನಂಬರ್ಸ್ನ ಹೇಳೋಕ್ಕಾಗಲ್ಲ ಸರ್. ಇಟ್ ಈಸ್ ಆಲ್ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದು ಫಿನಾನ್ಷಿಯಲ್ ಸರ್, ಪ್ರೊಡ್ಯೂಸರಿಗೆ ಗೊತ್ತಿರುತ್ತೆ ಆ್ಯಂಡ್ ಅದಕ್ಕೆ ರಿಲೇಟೆಡ್ ಸಮಥಿಂಗ್ ಇರುತ್ತೆ. ನಾವು ಅದು ಯಾವುದನ್ನು ಅಫಿಷಿಯಲ್ ನಾನೇನು ಹೇಳೋಕ್ಕಾಗಲ್ಲ. ಕೊನೆಯದಾಗಿ ದರ್ಶನ್ ಫ್ಯಾನ್ಸ್ಗೆ ನೀವೇನು ನಾನು ಹಿಂಗೆ ಲಾಸ್ಟ್ ಶಾರ್ಟ್ ಥರ ನಾನೊಂದು ಕೈ ಎತ್ತಿ ನಮಸ್ಕಾರ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅಟ್ಮೋಸ್ಟ್ ಲವ್ ತೋರಿಸ್ತಾ ಇದ್ದಾರೆ, ಅಟ್ಮೋಸ್ಟ್ ಎಮೋಷನಲಿ ಕನೆಕ್ಟ್ ಆಗಿದೆ ಪಿಕ್ಚರ್ಗೆ. ನನಗೆ ಸಿಗ್ದಲ್ಲ ಥ್ಯಾಂಕ್ಸ್ ಹೇಳ್ತಾರಪ್ಪ, ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮೆಲ್ಲರಿಗೂ. ನೀವು ಈ ಎನರ್ಜಿ ಕೊಟ್ಟಿದ್ದು ನನಗೆ, ರಾಬರ್ಟ್ ಆಗಿ ಅಲ್ಲಿಂದ ಕಾಟೇರ ಬರೋ ತನಕನೂ ನನಗೆ ಎನರ್ಜಿಯಾಗಿ ನಿಂತಿದ್ದೆ ನೀವು. ರಾಬರ್ಟಲ್ಲಿ ನಿಮ್ಗೆ ಏನು ಇಷ್ಟ ಆಗಿತ್ತು, ಏನು ಇಷ್ಟ ಆಗಿರಲ್ಲ, ಅದನ್ನೆಲ್ಲ ಅನಲೈಸ್ ಮಾಡಿದೆ ನಾನು. ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ನಾನು ನೋಡಿದ್ದೀನಿ, ಓಕೆ ಬಾಸ್ ನಾನು ಹೆಂಗೆ ತೋರಿಸ್ಬೋದು, ಏನು ಬೆಟರ್ ಮಾಡ್ಬೋದು ಅನ್ನೋ ಒಂದು ಪ್ರಯತ್ನನೇ ರಾಬರ್ಟಿಂದ ಕಾಟೇರ. ಸೊ ಇನ್ನೂ ಮುಂದೆನೂ ಇನ್ನೂ ಬೆಟರ್ ಮಾಡಿಕೊಂಡು ಇನ್ನೂ ಡೆವಲಪ್ ಮಾಡಿಕೊಂಡು ನನ್ನ ಕೈಯಲ್ಲಿ ಏನಾಗುತ್ತೆ ಅದು ಮಾಡ್ಕೊಂಡು ಹೋಗ್ತೀನಿ. ಬಟ್ ಈ ಪ್ರೀತಿ ತೋರಿಸೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ರಾಬರ್ಟಲ್ಲಿ ಒಂದು ಡೈಲಾಗ್ ಇತ್ತು, ಅದೇ ಥರ ಈ ಸಿನಿಮಾದಲ್ಲಿ ಕಂಟಿನ್ಯೂ ಮಾಡಿದ್ರು. ಯಾವ ಡೈಲಾಗ್? ಯಾವ ಪ್ಲಾನ್ಸ್ ಅದು ಅಣ್ಣವ್ರ ಡೈಲಾಗ್ ಇಲ್ಲ ದರ್ಶನ್ ಸರ್? ಇಲ್ಲ ಅದೇ ಹೇಳಿದೆ ನಿಮ್ಗೆ, ಅಲ್ಲೂ ಅದೇ ಹೇಳಿದೆ ನಾನು ನಿಮಗೆ. ನನಗೆ ರಂಗಭೂಮಿ ಒಲವು ಜಾಸ್ತಿ ಇರೋದ್ರಿಂದ ರಂಗಭೂಮಿ ಇದು ತರಬೇಕು ಅಂತ ಅಷ್ಟೇ ನನಗೆ. ಸೊ ಅದೆಲ್ಲ ನಾಟಕದ ಡೈಲಾಗ್ಗಳು. ನೀವು ಭಕ್ತ ಪ್ರಹ್ಲಾದ ನಾಟಕ ನೋಡಿದ್ರು ಅದೇ ಡೈಲಾಗ್ ಸಿಗುತ್ತೆ ನಿಮಗೆ, ಅಥವಾ ನಿಮಗೆ ನಾನು ರಾವಣಂದು ನೀವು ನೋಡಿದಾಗ್ಲೂ ಅದೇ, ನಾವು ನಾಟಕಗಳಾದರೂ ಅದೇ ಡೈಲಾಗೇ ಮಾತಾಡ್ತೀವಿ. ಸೊ ಅದನ್ನು ತರಬೇಕು ದರ್ಶನ್ ಸರ್ ಅವ್ರ ಹತ್ರ ಅಂತಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದು ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಲಾಸ್ಟ್ ಟೈಮ್ ಕೆಲವು ಫ್ರೆಂಡ್ಸ್ಗಳೆಲ್ಲ ಕೇಳ್ತಾ ಇರ್ತಾರೆ, ಅಂದರೆ ಟಿಕೆಟ್ ಬೇಕು ಅಂತನಾ? ತರುಣ್ ಸರ್ ಹತ್ರ ನವಗ್ರಹ 2 ಏನೋ ಪ್ಲಾನ್ ಇದೆಯಾ ಅಂತ ಕೇಳಿ. ಅದು ಸರ್, ಅದು ದಿನಕರ್ ಅವರ ಮಗು ಅದು. ಸೊ ಅವರು ಡಿಸಿಷನ್ ತೊಗೋಬೇಕು ಅದನ್ನು. ಹಂಗೇನೋ ಮಾಡ್ತೀನಿ ಅಂತಂದರೆ ನಾನು ಖಂಡಿತವಾಗ್ಲೂ ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿಕೊಂಡು ಅದಕ್ಕೆ ಏನು ಬೆಟರ್ ಮಾಡಬೇಕು, ನಾನು ಬೇಕಾದ್ರೆ ರೈಟ್ರಾಗಿ ನಿಂತ್ಕೋತೀನಿ, ಕೋ ಡೈರೆಕ್ಟ್ರಾಗಿ ಬಾ ಅಂದರೂ ಬರ್ತೀನಿ, ಅಸೋಸಿಯೇಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಾ ಅಂದರೂ ಆ ಸಿನಿಮಾ ಮಾಡ್ಕೊಡ್ತೀನಿ ನಾನು. ನನಗೆ ಭಾಳ ಪ್ರೀತಿ, ನನಗೆ ಮನಸ್ಸಿಗೆ ತುಂಬ ಹತ್ರವಾಗಿರೋ ಸಿನಿಮಾ ನವಗ್ರಹ. ಅದು ಪಾರ್ಟ್ 2 ಅಲ್ಲ, ಪಾರ್ಟ್ 10 ತನಕ ಮಾಡ್ತೀರಾ ಅಂತಂದ್ರೂ ಐ ಆಮ್ ಆಲ್ವೇಸ್ ಗೇಮ್ ಫಾರ್ ದಟ್. ಅದು ಬಟ್ ಡಿಸಿಷನ್ನು ದಿನಕರ್ ಕೈಲಿದೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.